ಹಾಯ್ ಫ್ರೆಂಡ್ಸ್, ಸ್ವಾದ ರುಚಿ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಸೂಪರಾಗಿ ಸಿಂಪಲ್ಲಾಗಿ ಒಂದು ಲಂಚ್ ಬಾಕ್ಸ್ ಹೇಗೆ ರೆಡಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಸಿಂಪಲ್ಲಾಗಿರೋ ಇಂಗ್ರೀಡಿಯೆಂಟನ್ನು ಉಪಯೋಗಿಸ್ಕೊಂಡು ನಾನು ಇವತ್ತು ಲಂಚ್ ಬಾಕ್ಸ್ನ ರೆಡಿ ಮಾಡ್ತಾಯಿದ್ದೀನಿ. ಸೊ ಕೆಲ್ಸಕ್ಕೆ ಹೋಗೋವಂಥ ಮಹಿಳೆಯರಿಗೆ ತುಂಬ ಫಾಸ್ಟಾಗಿ ಮಾಡಬೇಕು ಅನಿಸಿದಾಗ ಇದನ್ನು ನೀವು ಖಂಡಿತ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ 2 ಲೋಟ ಅಕ್ಕಿಗೆ ನಾವು ಚೆನ್ನಾಗಿ ನೀರು ಹಾಕಿ ತೊಳೆದು ಇಟ್ಕೋಬೇಕಾಗುತ್ತೆ. ಅಕ್ಕಿನ ಅದರಲ್ಲಿರೋ ನೀರನ್ನೆಲ್ಲ ಬಸಿಬೇಕು. ನೀರನ್ನೆಲ್ಲ ಬಸಿದು ಅಕ್ಕಿ ನೋಡಿ ಈ ಥರ ನಾನು ಕ್ಲೀನಾಗಿ ತೊಳೆದು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸೂಪರಾಗಿ ಮಾಡೋ ಅಂಥ ಪಲಾವ್ ಅಂತಲೇ ಹೇಳ್ಬೋದು. ಬೇಕಾಗಿರೋ ಇಂಗ್ರೀಡಿಯೆಂಟ್ ಅಂದರೆ ರೆಡ್ ಚಿಲ್ಲಿ ಪೌಡರು, ಗರಂ ಮಸಾಲೆ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ನಾನು ಹೂವು ಅನಾನಸ್ ಹೂವು ತೊಗೊಂಡಿದ್ದೀನಿ. ಮತ್ತು ತರಕಾರಿ ಕ್ಯಾರೆಟು, ಹಸಿಮೆಣಸಿನ್ಕಾಯಿ, ಹುರುಳಿಕಾಯಿ, ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಏನನ್ನ ಬೇಕು ಅಂದರೆ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋಬೋದು. ನೋಡಿ ಇಷ್ಟೆಲ್ಲ ಮಸಾಲ ಪದಾರ್ಥ ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ನಾನು 2ರಿಂದ 3 ಚಮಚದಷ್ಟು ನಾನು ಎಣ್ಣೆನ ಬೆರೆಸ್ಕೊಂಡಿದ್ದೀನಿ. ನೀವು ಯಾವ ಎಣ್ಣೆ ಬೇಕಾದರೂ ಹಾಕ್ಕೋಬೋದು ಅಥವಾ ತುಪ್ಪ ಬೇಕಾದರೂ ಹಾಕ್ಕೋಬೋದು. ಅದಕ್ಕೆ ಸೋಂಪು ಕಾಳು ಹಾಕಿ, ಚಕ್ಕೆ, ರೆಡ್ ಚಿಲ್ಲಿ ಪೌಡರು, ಗರಂ ಮಸಾಲೆ ಇದನ್ನೆಲ್ಲ ನಾನು ಮಸಾಲೆ ತೋರಿಸಿರೋ ಅಂಥದ್ದನ್ನೆಲ್ಲ ನಾನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡೆ. ಮತ್ತು ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಗೂ ನಾನು ಹೆಚ್ಚಿಟ್ಕೊಂಡಿದ್ನಲ್ಲ ತರಕಾರಿಗಳು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಎಣ್ಣೆಯಲ್ಲಿ ಅದು ಸ್ವಲ್ಪ ಬಾಡಬೇಕು. ಇದಕ್ಕೆ ನೀವು ಬಟಾಣಿನೂ ಬೇಯಿಸ್ಕೋಬೋದು, ಆಲೂಗಡ್ಡೆ ಬೇಕಾದರೆ ಹಾಕ್ಕೋಬೋದು, ಇದೆಲ್ಲ ನಿಮ್ಮಿಷ್ಟ. ಬಟ್ ಟೊಮೆಟೊ ಹಣ್ಣು ಮಾತ್ರ ನಾನು ಯೂಸ್ ಮಾಡಲ್ಲ ಈ ಪಲಾವಿಗೆ, ಯಾಕಂದರೆ ಸ್ವಲ್ಪ ಮೆತ್ತಗಾಗೋಗುತ್ತೆ, ಉದುರು ಬರಲ್ಲ ಅಂಥೇಳಿ. ಹಾಗಾಗಿ ನಾನು ಗಟ್ಟಿ ಪದಾರ್ಥ ಇರೋವಂಥ ತರಕಾರಿನ ಮಾತ್ರ ಉಪಯೋಗಿಸ್ಕೊಂಡಿದ್ದೀನಿ. ಇದು ನಿಮಗಿಷ್ಟ ಇತ್ತು ಅಂತಂದರೆ ನೀವು ಯಾವ ತರಕಾರಿ ಬೇಕಾದರೂ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ನಾನೇನು ಮಾಡ್ತೀನಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೀವು ಅಷ್ಟೇ ನಿಮಗೆ ಎಷ್ಟು ಟೇಸ್ಟಿಗೆ ಅನುಸಾರವಾಗಿ ನೀವು ಉಪ್ಪನ್ನು ಬೆರೆಸ್ಕೋಬೋದು. ಉಪ್ಪು ಹಾಕಿ 1-2 ಸತಿ ನೀವು ಕೈ ಆಡಿಸಿದ್ರೆ ತರಕಾರಿಗೆಲ್ಲ ಸ್ವಲ್ಪ ಉಪ್ಪು ಹತ್ತುತ್ತೆ. ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕಿ ಕೆದಕಿಟ್ಟಿದ್ದೀನಿ. ಇದೇ ಸಮಯದಲ್ಲಿ ತೊಳೆದು ಇಟ್ಕೊಂಡಿರ್ತೀವಲ್ಲ ಅಕ್ಕಿ, ಅದನ್ನು ಹಾಕಿ ಒಂದು 2ರಿಂದ 3 ನಿಮಿಷ ಹುರ್ಕೋಬೇಕಾಗುತ್ತೆ. ಸೊ ಈಗ ಹುರಿಯೋದ್ರಿಂದ ಪಲಾವು ನಮಗೆ ಉದುರಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಹುರ್ಕೊಳ್ಳೋದು. 1 ಲೋಟ ಅಕ್ಕಿಗೆ 2 ಲೋಟದಷ್ಟು ನೀರು ಬೆರೆಸ್ತಾ ಇದ್ದೀನಿ. ಕೆಲವು ಸತಿ ಅಕ್ಕಿ ಮೇಲೆ ಡಿಪೆಂಡು ಆಗುತ್ತೆ. ಕೆಲವು ಅಕ್ಕಿಗೆ 1 ಲೋಟ ಅಕ್ಕಿಗೆ 1.25 ಲೋಟ ನೀರು ಹಿಡಿಬೋದು. ಬಟ್ ಇದಕ್ಕೆ ಮಾತ್ರ ನಾನು 1 ಲೋಟಕ್ಕೆ 2 ಲೋಟ ನೀರನ್ನು ಹಾಕಿ ಮಾಡ್ತಾಯಿದ್ದೀನಿ. ಈ ರೇಷಿಯೋ ಕರೆಕ್ಟಾಗಿ ಆಗುತ್ತೆ. ಈ ಥರ ಹಾಕಿಬಿಟ್ಟು 1-2 ನಿಮಿಷ ಕುದಿ ಬರುತ್ತಲ್ಲ, ಆವಾಗ ನೀವು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದೇ ಒಂದು ವಿಜಿಲ್ಲು ಕೂಗಿಸ್ಬೇಕಾಗುತ್ತೆ. ನಾನು ಹೀಗೆ ನೋಡಿ ಎಲ್ಲ ಕೆದಕ್ಬಿಟ್ಟು ಮುಚ್ಚಳ ಹಾಕಿ ಕುದಿ ಬಂತು. ಮುಚ್ಚಳ ಹಾಕಿ ನಾನು ಒಂದೇ ಒಂದು ವಿಜಿಲ್ನ ನಾನು ಕೂಗಿಸಿ ಆದಮೇಲೆ ನಾನು 2ರಿಂದ 3 ನಿಮಿಷ ಇದನ್ನು ಸಿಮ್ಮಲ್ಲಿಡಬೇಕಾಗುತ್ತೆ. ಸೊ ನಾವು 3-4 ವಿಜಿಲ್ ಕೂಗಿಸ್ಬಿಟ್ರೆ ಅನ್ನ ಮೆತ್ತಗಾಗಿ ಬಾತು ಅಷ್ಟು ಕರೆಕ್ಟಾಗಿ ಉದುರಾಗಿ ಆಗಲ್ಲ. ಹಾಗಾಗಿ ನಾನು ಒಂದೇ ವಿಜಿಲ್ ಕೂಗಿಸಿ 2ರಿಂದ 3 ನಿಮಿಷ ನಾನು ಸಿಮ್ಮಲ್ಲಿಟ್ಟು ಆಫ್ ಮಾಡಿದೆ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿರುತ್ತೆ. ಇವಾಗ ಆಯಿತು, ಇದು ವಿಜಿಲ್ಲೆಲ್ಲ ಕೂಗಿ ತಣ್ಣಗಾಯಿತು. ನೋಡಿ ಎಷ್ಟು ಕ್ಲೀನಾಗಿ ಬೆಂದಿದೆ ಎಲ್ಲವುದು. ಈ ಸಮಯದಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಬೆರೆಸ್ತಾ ಇದ್ದೀನಿ. ನೀವು ಬೇಕಾದರೆ 1-2 ಎಲೆ ಪುದೀನ ಬೇಕಾದರೂ ಹಾಕ್ಬೋದು. ನೋಡಿ ಎಷ್ಟು ಉದುರಾಗಾಗಿದೆ, ಬಿಸಿಯಾಗುತ್ತೆ ಫ್ರೆಂಡ್ಸ್. ಇದಂತೂ ನಿಮಗೆ ಎಲ್ಲ ತರಕಾರಿ ಹೆಚ್ಚಿಟ್ಕೊಂಡಿದ್ರೆ ಕರೆಕ್ಟಾಗಿ 6ರಿಂದ 8 ನಿಮಿಷದೊಳಗೆ ಈ ಬಾತು ಅಥವಾ ಪಲಾವ್ ಏನಂತೀವಿ ಇದು ರೆಡಿ ಆಗೋಗುತ್ತೆ. ನೋಡಿ ಈ ಥರ ಪ್ರೆಸೆಂಟೇಷನ್ ಕೊಟ್ಟರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಹಸಿ ಈರುಳ್ಳಿ ಹಾಕಿ ನೀವು ಅದನ್ನು ತಿನ್ಬೋದು. ಸಪೋಸ್ ಯಾರನ್ನ ಮನೆಗೆ ಗೆಸ್ಟ್ ಬರ್ತಾರೆ ಅಂತ ಅಂದಾಗಲೂ ನೀವು ಇದನ್ನು ಸಡನ್ನಾಗಿ ಪ್ರಿಪೇರು ಮಾಡ್ಬೋದು.
ಲಂಚ್ ಬಾಕ್ಸಿಗಂತೂ ಇದು ಭಾಳ ಸೂಟಬಲ್ ಆಗಿದೆ ನನಗೆ. ಯಾಕಂದರೆ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ನನಗೆ ಇದು ಬಾಕ್ಸಿಗೆ ತುಂಬ ರುಚಿ ಅನಿಸುತ್ತೆ. ಮಧ್ಯಾಹ್ನ ತಿನ್ನೋ ಅಷ್ಟೊತ್ತಿಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟ್. ನೀವು ಎಲ್ಲ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ. ಥ್ಯಾಂಕ್ ಯು.